ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಾನು ಕೂಡ ಆರಾಮಾಗಿದ್ದೀನಿ. ನೀವು ಕೂಡ ಎಲ್ಲರೂ ಸೂಪರ್ ಆಗಿದ್ರೆ ಅನ್ಕೋತೀನಿ. ನೋಡಿ, ಇವತ್ತು ನಾನು ಬದನೇಕಾಯಿ ಭರ್ತಾ ಮಾಡೋದು ಹೆಂಗೋ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತ. ನೋಡಿ, 2 ಬದನೇಕಾಯಿ ಇದಾವೆ, ನಮ್ಮ ಹಿತ್ತಲದಲ್ಲೇ ಬೆಳೆದಿರೋಂಥವು. ಇವನ್ನ ಇವಾಗ ಫಸ್ಟ್ ನಾವು ಸ್ವಲ್ಪ ಒಲೆಯಲ್ಲಿ ಬೆಂಕಿ ಇದ್ದರೆ ಬೆಂಕಿ ಮೇಲೆ ಆದರೂ ಸುಟ್ಕೋಬೋದು. ಒಂದು ವೇಳೆ ಬೆಂಕಿ ಇರಲಿಲ್ಲ ಅಂದರೆ ಈ ರೀತಿಯಾಗಿ ಗ್ಯಾಸಲ್ಲಿ ಈ ರೀತಿ ಇಟ್ಕೊಂಡು ನೋಡಿ, ಈ ಥರ ಬೆಂಕಿಯಲ್ಲಿ ಇದನ್ನು ಸುಟ್ಕೋಬೇಕು ಬದನೇಕಾಯಿನ. ಈ ರೀತಿ 2 ಕಡೆ ಹಚ್ಚಿದ್ದೀನಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ರಿ. ಈ ರೀತಿ ಅದು ಪೂರ್ತಿ ಮೇಗಿನ ಚರ್ಮೆಲ್ಲ ಕರ್ರಗಾಗೋ ಮಟ್ಟ ಸುಟ್ಕೊಡಿ. ಅಂದ್ರೆ ಒಳಗಿಂದೆಲ್ಲ ಬೆಂದಿರ್ತೈತಿ. ಒಂದು 5 ನಿಮಿಷ ವಾಚ್ ಮಾಡ್ತಾಯಿರಿ, ಸುಟ್ಕೊಂಡು ಬರ್ತೇನೆ. ನೋಡಿ, ಈ ಥರ ಮ್ಯಾಲಿಂದ ಸಿಪ್ಪೆಲ್ಲ ಮ್ಯಾಗಿನ ಚರ್ಮ, ಬದನೇಕಾಯಿ ಚರ್ಮೆಲ್ಲ ಹಿಂಗೆ ಕರ್ರಾಗ ಸುಟ್ಟೋಗ್ಬೇಕು. ಸುಟ್ಟೋದ್ಮೇಲೆ ಇದನ್ನು ಮ್ಯಾಗಿನ ಚರ್ಮನೆಲ್ಲ ಬಿಡಿಸ್ಕೊಂಡು ಒಂದು 2 ನಿಮಿಷದಲ್ಲಿ. ನೋಡಿ, 2 ಈ ಥರ ಸುಟ್ಟಿದ್ದಾವೆ. ಈ ಥರ ಸುಟ್ಟಾದಮೇಲೆ ಇದು ಮ್ಯಾಲಿಂದೆಲ್ಲ ಸಿಪ್ಪೆನ ಸ್ವಲ್ಪ ಆರಲಿ, ಭಾಳ ಬಿಸಿ ಅದಾವು. ಬಿಡಿಸಿದ ಮೇಲೆ ಭರ್ತಾ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ನೋಡಿರಿ, ಈ ಥರ ಇದನ್ನು ಸಿಪ್ಪೆ ಸುಲ್ಕೊಂಡು ಈ ಥರ ಓಪನ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಆರ್ತೈತಿ. ಆರಿದ ಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕಂತ ತೋರಿಸ್ತೀನಿ. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಬದನೇಕಾಯನ್ನು ಸುಟ್ಟಿದ್ದನ್ನು ಸಿಪ್ಪೆ ಸುಲಿದು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಎರಡೂ ಹಾಕಬೇಕು. ನಾವೆಷ್ಟು ಜೀರಿಗೆ ಜಾಸ್ತಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟ್ ಬರ್ತೈತಿ, ಭರ್ತಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದಿಷ್ಟು ಕೊತ್ತಂಬರಿ, ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ, ಇಲ್ಲ ಖಾರ ಇದ್ದರೆ ಖಾರನೇ ಹಾಕ್ಕೋಬೋದು. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ, ಸ್ವಲ್ಪ ಕರಿಬೇವು ಇದ್ರೂ ಹಾಕಿ. ಕರಿಬೇವು ಇದ್ರೂ ಇನ್ನೂ ಸ್ವಲ್ಪ ಟೇಸ್ಟ್ ಬರ್ತೈತಿ. ಇವನ್ನೆಲ್ಲನೂ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಒಂದು 2 ರೌಂಡು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಎಸ್, ನೋಡಿರಿ, ಬದನೇಕಾಯಿ ಭರ್ತಾ ಅಥವಾ ಬದನೇಕಾಯಿ ಹಿಂಡಿ ಅಂತ ಕರಿತೀವಿ ನಮ್ಮ ಕಡೆ, ರೆಡಿ ಆಯ್ತು. ಇದನ್ನು ನಾವು ಬಿಸಿ ಜೋಳದ ರೊಟ್ಟಿ, ಚಪಾತಿ ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿಕ್ಕೆ ಇದ್ದರೆ, ಇಲ್ಲದೇ ಇದ್ರೂ ನಡ್ತೈತಿ. ಮತ್ತು ಬಿಸಿ ಅನ್ನ, ಬದನೇಕಾಯಿ ಭರ್ತಾ ಅಥವಾ ಚಟ್ನಿ, ಅದ್ರ ಜೊತೆ ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿರಿ ಒಂದು ಸತಿ. ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ನನಗೂ ಕೂಡ ಹೆಂಗಾಗಿತ್ತು ಅಂತ ತಿಳಿಸಿ. ಅದ್ರ ಜೊತೆಗೆ ಇನ್ನೂ ಯಾರ್ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಬದನೇಕಾಯಿ ಭರ್ತಾ ಮಾಡೋದು ಹೆಂಗೆ ಅಂತೇಳಿ. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ. ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಇನ್ನೂ ಯಾರ್ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ, ಬಾಯ್ ಬಾಯ್.